ಪನ್ನೀರ್ ತವಾ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್. ಹಲೋ ಮೈಕ್ ಟೆಸ್ಟಿಂಗ್. ಹಲೋ. ನನ್ನ ಹಸ್ಬೆಂಡ್ ನೋಡಿದ ತಕ್ಷಣವೇ ಅವರಿಗೆ ಇದೇ ಅಲ್ಲಿದ್ದಾರೆ ಇದೇ ಸಾರಿ. ಎಂತ ಮಾಡ್ದಕ್ಕ? ನಾನು ಸಜ್ಜಿಗೆ ರೊಟ್ಟಿ ಮಾಡ್ತಾ ಇದ್ದೇನೆ. ಇದು ಡೋ ಸಜ್ಜಿಗೆ ರೊಟ್ಟಿ. ಇದು ಆಲ್ರೆಡಿ ಆಗಿದೆ, ತಟ್ಟಿದ್ದೇನೆ. ಇದು ಪ್ರಿಪೇರ್ ಆಗಿದೆ ಸಜ್ಜಿಗೆ ರೊಟ್ಟಿ. ಬಾಳೆಲೆ ಸ್ವಲ್ಪ ಜಾಸ್ತಿಯಲ್ಲೇ ಬಾಳೆಹಣ್ಣು ತೆಗೆಯುವುದು. ನೀನು ಅಕ್ಕ ತಿಂಡಿ ಮಾಡೋದು ಬೆಳಿಗ್ಗೆ ಡೈಲಿ ಸ್ವೀಟ್. ಹಾಂ, ಇನ್ನೊಂದು ರೆಸಿಪಿ ಅಲ್ಲ ಬೇಕಿದ್ರೆ ನೆಕ್ಸ್ಟ್ ರೆಸಿಪಿ ಹಾಕುವ. ಇವರು ನೋಡಿ ಕಟ್ಲೆ ತಿನ್ನೋದು, ಮತ್ತು ಬೆಳಿಗ್ಗೆಯಿಂದ ಕಟ್ಲೆ ತಿಂತಿದ್ದಾರೆ. ಕಟ್ಲೆ ತಿನ್ನೋದು ಈಗ ನಮಗೆ ವೆಜ್ ಅಲ್ಲ, ಬಾಳೆಕಾಯಿದು ಸುಕ್ಕ ಮಾಡಿದ್ದು ಊಟ ಕೊಡಲಿಕ್ಕೆ ಟೈಮ್ ಆಗಲಿಲ್ಲ. ಮತ್ತು ನಮ್ಮದು ಕೆಲಸದವರು ಬಂದಿದ್ದಾರೆ, ಮಿಷನ್ ಕಟ್ಟಿಂಗ್ ಎಲ್ಲ ಆಯಿತು. ಎಲ್ಲ ಹುಲ್ಲು ಎಲ್ಲ ಮಿಷನ್ ಕಟ್ಟಿಂಗ್, ಅವರನ್ನು ತೋರಿಸ್ತೇನೆ. ನೀನೆಂತ ಮಾಡೋದಾ? ನೀನೇನು ಮಾಡೋದು ತೋರಿಸು. ಹೊಸ ಉಪ್ಪಿನಕಾಯಿ ಓಪನ್ ಆಗ್ತಾ ಉಂಟು, ಇನಾಗ್ರೇಷನ್ ಆಗ್ತಾ ಉಂಟು. ಹೊಸತ್ತು ಪಿಕ್ಕಲ್ ನೋಡಿ, ಈಗ ತಂದದು ಡ್ಯಾಡಿ ಬೆಳಿಗ್ಗೆ. ಮುಖ ತೋರಿಸು. ತಮ್ನೈಲಿಗೆ ಬೇಕು, ಹಾಗೆ ಇರ್ತು ಒಂದು ಫೋಟೋ ತಮ್ನೈಲ್. ಅವಳು ಕಳ್ಳಿ, ಉಪ್ಪಿನಕಾಯಿ ಕಳ್ಳಿ ಅವಳು. ಇಲ್ಲೆಲ್ಲ ಕೆಲಸ ಆಗೋದು, ಕೆಲಸದವರು ಕೊಡಿದ್ದಾರೆ ನೋಡ್ಬೋದು. ಇಲ್ಲೆಲ್ಲ ಗಿಡ ನೆಡಲಿಕ್ಕೆ ಉಂಟು, ಇಲ್ಲೆಲ್ಲ ಇನ್ನು ಸುತ್ತಲೂ ಗಿಡ ನೆಡಲಿಕ್ಕೆ ಉಂಟು. ಹಾಗೆ ಕೆಲಸದವರು ಕೂಡ ಬಂದಿದ್ದಾರೆ, ಹಿಂದೆ ಕೂಡ ಇದ್ದಾರೆ. ಅಲ್ಲೆಲ್ಲ ಮಿಷನ್ ಕಟ್ಟಿಂಗ್ ಎಲ್ಲ ಆಗ್ತಾ ಉಂಟು ಕೆಲಸ. ನಮ್ಮ ತೋಟ ನೋಡಿ, ಇಲ್ಲಿಂದ ಕಾಣ್ತದೆ ಯಾರೆಲ್ಲ ಹೋಗ್ತಾರೆ ಬರ್ತಾರೆ ಎಲ್ಲ ಗೊತ್ತಾಗ್ತದೆ. ಈಗ ಅಲ್ಲೆಲ್ಲ ಕ್ಲೀನಿಂಗ್ ಕೆಲಸದವರಿದ್ದಾರೆ, ಹುಲ್ಲೆಲ್ಲ ಕಿಡ್ತಾ ಇದ್ದಾರೆ. ಮಿಷನ್ ಕಟ್ಟಿಂಗ್ ಫುಲ್ಲು, ಆ ಮಿಷನ್ ಸೌಂಡ್ ಬರ್ತದೆ, ಅದಕ್ಕೆ ನಾನು ಮಾಡಲಿಲ್ಲ ವಿಡಿಯೋ ಎಲ್ಲ. ಅಲ್ಲಿದು ಅದು ಎಂಥ ಸೌಂಡು, ಅದಕ್ಕೆ ಈಗ ಅವರು ಟೀ ಕುಡಿತಿದ್ದಾರೆ. ಹಾಗೆ ಈಗ ವಿಡಿಯೋ ಮಾಡಿದ್ದು ನೋಡಿ. ಇದೆಲ್ಲ ನಮ್ಮ ತೋಟ ನೋಡಿ, ಇಲ್ಲಿ ಅಡಿಕೆದು ನೋಡಿ, ಇಲ್ಲಿ ಕಾಣ್ತದ ಇಲ್ಲೆಲ್ಲ. ಇದು ಇಲ್ಲೆಲ್ಲ ನಮಗೆ ಸರಿ ಕಾಣ್ತದೆ. ಇದೆಲ್ಲ ಆ ಕಡೆ ಎಲ್ಲ ಉಂಟು. ಇದೆಲ್ಲ ಪಾಮಜ್ಜಿ ನೋಡಿ, ಇಲ್ಲಿ ನಮ್ಮ ಹಿಂಬದಿದ್ದು ಹಿಂದೆ ಜಾಗದು ಅದು ಜಾಗ ಅದೆಲ್ಲ ಕ್ಲೀನಿಕ್ ಆಗ್ತಲ್ಲ. ಮತ್ತೆ ವಾಯ್ಸ್ ಅವರು ಕೊಡುವ ಅದು ಕೆಲಸ ಮಾಡೋದು ನಮ್ಮ ಪರ್ಮನೆಂಟ್ ಕೆಲಸದ ಇಂಚ ಅಂಗ್ಲೆ ಕೈಟಿ. ಹೀಗೆ ಇದು ಬೆಂಡೆಕಾಯಿ, ಇದು ಟೊಮೆಟೊ, ಮತ್ತು ಇದು ಅರಿವೆ ಬೀಜ, ಮತ್ತು ಇದು ಗೊಂಡೆ ಹೂವಿನ ಬೀಜ. ಈಗ ನಾವು ಎಲ್ಲ ಹೊಂಡ ಮಾಡಿ ಹಾಕ್ತೇವೆ, ಹೊಂಡ ಮಾಡಿ ಬೀಜಗಳನ್ನು ಹಾಕ್ತೇವೆ ಗಟ್ಟಿ. ಹಾಗೆ ಬೆಳಿಗ್ಗೆ 2 ದೋಸೆ ತಿಂದದು, ದೋಸೆ ಎಲ್ಲ ತಿಂದದ್ದು, ಸಜ್ಜಿಗೆ ತಿಂದದ್ದು. ಬೆಳಿಗ್ಗೆ ದೋಸೆ ತಿಂದಿದ್ದೆಲ್ಲ. ಬೀಜ ಹಾಕುವ. ಇದು ತಂದಿಟ್ಟು ಸುಮಾರು ಸಮಯಗಳಾಯ್ತು, ಮಳೆ ಅಲ್ಲ. ಇದು ಬೆಂಡೆಕಾಯಿದು. ಈಚೆ ಎಲ್ದ ಮಣ್ಣನ್ನು ಹಾಕಾಯ ಕಲ್ಲ ಹಾಕ್ಬೇಡಿ, ಕಲ್ಲ ಹಚ್ಚಿ ಸಾಕು. ನೋಡಿ ಫ್ರೆಂಡ್ಸ್, ಅಕ್ಕ ಪನ್ನೀರ್ ಟಿಕ್ಕಾ ಮಾಡ್ತಿದ್ದಾಳೆ. ಪನ್ನೀರ್ ತವಾ ಫ್ರೈ, ಸಾರಿ ಪನ್ನೀರ್ ತವಾ ಫ್ರೈ, ಕೈಂಡ್ ಆಫ್ ಟಿಕ್ಕಾವೇ. ಅದಕ್ಕೆ ಎಂತೆಲ್ಲ ಹಾಕಿದೆ ಹೇಳು. ಅದೆಲ್ಲ ನೆಕ್ಸ್ಟ್ ಟೈಮ್ ರೆಸಿಪಿಯಲ್ಲಿ ಶೇರ್ ಮಾಡ್ತೇವೆ. ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ. ಕ್ಯಾಪ್ಸಿಕಮ್, ಆನಿಯನ್ ಎಲ್ಲ ಉಂಟು. ಪನ್ನೀರ್ ತವಾ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್. ಆನಿಯನ್ ಕ್ಯಾಪ್ಸಿಕಮ್ ವಿತ್ ಪನ್ನೀರ್ ತವಾ ಫ್ರೈ.
ಇವಳು ನೋಡಿ ಮಗು ಮೇಲೆ ಹೋಗಿದ್ದಾಳೆ, ಮೇಲೆ ಹೋಗಿ ಈಗ ಹೋಗುದು. ಅಲ್ಲಿಂದ ಬರ್ತೀಯಲ್ಲ ಬಾ, ಅಲ್ಲಿಗೆ ಮರಕ್ಕೆ ಜಂಪ್ ಆಗಿ ಬಾ, ಅಲ್ಲಿ ಬಾ ಮತ್ತೆ ಬಾ ಬರ್ತಾಳೆ. ನಮ್ಮ ಸುತ್ತಮುತ್ತಲು ಕೆಲಸದವರು ಫುಲ್ಲು ಕ್ಲೀನ್ ಮಾಡಿದ್ರು. ತರಕಾರಿ ಬೀಜ, ಹೂವಿನ ಬೀಜಗಳನ್ನು ನೆಟ್ಟಿದ್ದೇನೆ. ನೆಕ್ಸ್ಟ್ ಗೊಬ್ಬರ ಎಲ್ಲ ಹಾಕ್ಲಿಕ್ಕೆ ಉಂಟು. ಹಾಯ್ ಮೇಡಮ್, ದೂರ ಹೊರಟದ್ದು? ದೂರ ಹಲೋ, ಹಾಯ್ ಫ್ರೆಂಡ್ಸ್. ದೂರ ಹೊರಟದ್ದು? ನಾವು ಹೊರಡಿದ್ದೇವೆ. ಎಲ್ಲಿಗೆ? ಸೆಲ್ಲಪ್ಪ ಟೈಲರ್ ಅಲ್ಲಿ ಹೊರಟದು. ಯಾಕೇಳಿದ್ರೆ ದೀಪಾವಳಿದು ನೀವು ತೆಗೆದ ಸಾರಿ ಉಂಟಲ್ಲ, ಆ ಸಾರಿಯನ್ನು ಕೊಡುವ ಅಂತ. ಯಾರಿಗೆ? ಟೈಲರಿಗೆ ಕೊಡುದಾ? ಟೈಲರಿಗೆ ಕೊಡುದು, ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ. ಬ್ಲೌಸ್ ಸ್ಟಿಚ್ ನಾ ಟೈಲರಿಗೆ ಕೊಡುದು. ಅದನ್ನು ಈಗ ಕೊಡುವ ಅಂತ ಟೈಲರಲ್ಲಿ. ಬ್ಯೂಟಿಫುಲ್ ಆದ ಸಾರಿ ಅಂತ ಇದು ಕೊಟ್ಟಿದ್ದಾರೆ. ಮತ್ತೆ ಅದು ತುಂಬ ತಿಳು ಉಂಟು. ಆನ್ಲೈನಿಂದ ಅವರೇ ಚಾಯ್ಸ್ ಮಾಡಿದ್ದು. ಅದು ತುಂಬ ತಿಳು ಉಂಟು, ಚಂದ ಬರ್ತೇನೆ. ಚಂದ ಬರ್ಲಿಕ್ಕೆ ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ ಹೊರಟದು. ಮತ್ತೆ ಈಗ ಹೋಗುದು ಅರ್ಜೆಂಟಲ್ಲಿ ಇದ್ದೇನೆ ಬಾರಿ. ಯಾಕೆ ಹೇಳಿದ್ರೆ ಈ ನಮ್ಮ ಹೀರೋ ಡ್ಯೂಟಿ ಅಡ್ಜಸ್ಟ್ ಮಾಡಿ ಬಂದದ್ದು ಕರ್ಕೊಂಡು ಹೋಗ್ಲಿಕ್ಕೆ. ಮತ್ತೆ ನಾನು ಒಬ್ಬಳೇ ಇಲ್ಲಿಗೆ ಹೋಗುದಿಲ್ಲಲ್ಲ, ಹಾಗೆ ಒಂದು ಗಳಿಗೆ ಕಾರಲ್ಲಿ ಹೋಗಿ ಬರುವ ಅಂತ. ಆಮೇಲೆ ನಿನ್ನೆಲ್ಲ ಕೆಲವೆಲ್ಲ ನನಗೆ ಐಟಮ್ ತಂದಿದ್ರು, ಗೊತ್ತಾಯ್ತಲ್ಲ. ಕೆಲವೆಲ್ಲ ಐಟಮ್ ತಂದಿದ್ದಾರೆ ನನಗೆ ಕೆಲವು. ಅದರಲ್ಲಿ ಕೆಲವು ಸರಿ ಉಂಟು, ಕೆಲವು ರಿಜೆಕ್ಟ್. ಯಾಕೆ ಹೇಳಿದ್ರೆ ಅದನ್ನು ಸ್ವಲ್ಪ ನೋಡ್ಲಿಕ್ಕೆ ಕೂಡ ಹೋಗ್ತೀನಿ. ಅದು ಯಾವಾಗ್ಲೂ ಹಾಗೆ, ಯಾವಾಗಲೂ ಹೆಂಡತಿಯಂದ್ರಿಗೆ ಅವರ ಗಂಡ ತಂದದ್ದು ಯಾವಾಗಲೂ ಸರಿ ಆಗ್ಲಿಕ್ಕಿಲ್ಲ. 2-3 ಸರಿ ಉಂಟು. ಅದೆಂತ ಅಂತ ನೆಕ್ಸ್ಟ್ ಅದು ಹೇಳಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಅದೆಲ್ಲರೂ ವಿಡಿಯೋ ನೋಡ್ತಾರಲ್ಲ ಬೇಡ. ಮತ್ತೆ ವಿಡಿಯೋ ನೋಡಿ ಅದ ಮೇಲೆ ಅದೆಲ್ಲ ಯಾಕೆ ಹೇಳ್ತೀರಿ ಮೇಡಮ್ ಅಂತೇಳಿ ಅದು ಸಹ ಬಂದ್ರೆ ಮತ್ತೆ ಎಲ್ಲ ಬರ್ಲಿಲ್ಲ ಸ್ಟೋರಿ ಕಮೆಂಟ್. ಕೆಲವರ ಮನಸ್ಸಿಗೆ ಒಂದು ಏನೋ ಒಂಥರ ಆದ್ರೆ ಅಂತ, ಗಾಸಿ ಆಗ್ತದೆ ಅಲ್ಲ ಅಸೂಯೆ ಆದ್ರೆ ಅಂತದ್ದು. ಕೆಲವೆಲ್ಲ ಐಟಮ್ಸ್ ನನ್ನ ಡ್ರೆಸ್ ಅಲ್ಲ, ಡ್ರೆಸ್ ಇದು ಇನ್ನು ಸ್ವಲ್ಪ ಕ್ಲೂ ಕೊಡ್ತೇನೆ ಅಷ್ಟೇ. ಕೆಲವೆಲ್ಲ ಐಟಮ್ಸ್ ಥಿಂಗ್ಸ್ ಅಂದ್ರೆ ನನಗೆ ನಾನು ಧರಿಸುವಂತದೆ. ನಾನು ಧರಿಸುವಂತದೆ ತಂದಿದ್ದಾರೆ. ಕೆಲವು ಓಕೆ, ಕೆಲವೆಲ್ಲ ರಿಜೆಕ್ಟ್. ಯಾಕೆ ಹೇಳಿದ್ರೆ ಅದ್ರದ್ದು ಎಂತ ಗೊತ್ತುಂಟಾ, ಅದು ನನಗೆ ಹೇಳಿದ್ರೆ ದುಡ್ಡು ಕೊಟ್ಟದ್ದು ನಾನಲ್ಲ, ಹಾಗೆ ನೀವು ರಿಜೆಕ್ಟ್ ಮಾಡಿದ್ರಿ. ಕೆಲವೆಲ್ಲ ಕರೆಕ್ಟ್ ಉಂಟು, ಕೆಲವು ರಿಜೆಕ್ಟ್. ಸೊ ಅದನ್ನು ಇವತ್ತು ನೋಡಿ ಬೇಗ ತರುದು. ಹಾಗೆ ಈಗ ಹೊರಡುದು, ಹೋಗಿ ಬೇಗ ಬರುವ ಅಂತೇಳಿ ಹೊರಟದು. ಹಾಗೆ ಇವರೊಟ್ಟಿಗೆ ಹೋಗಿ ಬರುವ. ಹಾಗೆ ಬೆಳಿಗ್ಗೆ ಕೆಲಸ ಅಲ್ಲ, ಬೇಗ ಬೇಗ ಕೆಲಸ ಮಾಡಿದ್ದು, ಸ್ನಾನ ಮಾಡಿದ್ದು, ಹೊರಟದು. ಸುಸ್ತಾಗ್ತದೆ, ಸ್ವಲ್ಪ ನೀರು ಕುಡಿತೇನೆ. ಈಗ ಹೋಗಿ ಬರುವ ಅಂತೇಳಿ. ಮತ್ತೆ ಇವರು ಡ್ಯೂಟಿ ಅಡ್ಜಸ್ಟ್ ಮಾಡಿ ಬಂದದ್ದು. ನಾನು ಹೆಚ್ಚ ಮಾತಾಡ್ಲಿಕ್ಕೆ ಕೂತ್ರೆ ಹೇಳ್ತಾರೆ ಹೋಗುವ ಅಂತೇಳಿ. ಹಾಗೆ ಡ್ಯೂಟಿಗೆ ಹೋಗ್ಬೇಕಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಬಂದ್ರು. ಹಾಗೆ ಹೋಗುದು ಈಗ. ಮತ್ತೆ ಈಗ ಹೊರಡುದು ಟೈಲರ್ ಅಲ್ಲಿ ಹೋಗಿ. ಮತ್ತೆ ಅದೊಂದು ಕೆಲವು ಥಿಂಗ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಲಿಕ್ಕೆ ಉಂಟು. ಅದೊಂದು 2 ಐಟಮ್ ನನಗೆ ಲೈಕ್ ಆಗಿಲ್ಲ ಅಂತೇಳಿ ನಾನು ವಿಡಿಯೋದಲ್ಲಿ ಬರ್ತಾ ಇದ್ದೇನೆ. ಸತ್ಯವಾ, ಮೊನ್ನೆ ವಿಡಿಯೋ ಮಾಡಿದ್ದಾರೆ. ನಾನು ಮನೆಯಲ್ಲಿ ಎಂತ ಗೊತ್ತಿಲ್ಲ ಫ್ರೆಂಡ್ಸ್, ನನ್ನ ವಿಡಿಯೋ ಡಿಲೀಟ್ ಆಗಿದೆ. ಎಂತ ಡಿಲೀಟ್? ವಿಡಿಯೋ ಆನ್ ಆಗಿಲ್ಲ. ಅಲ್ಲಿ ಕ್ಯಾಮರಾ ಆನ್ ಮಾಡ್ತಾರೆ, ಅಲ್ಲಿ ಎಂತ ಮಾಡ್ತಾರೆ ಅವರಿಗೆ ಗೊತ್ತು. ನನಗೆ ವಿಡಿಯೋ ಬರ್ತಾ ಇದ್ದೇನೆ. ವಿಡಿಯೋ ಬರ್ಲಿ, ಬಿಸ್ಕೆಟ್ ಎಲ್ಲ ತೋರಿಸಿದ್ದೇನೆ ನಾನು. ಫಾರ್ಮಲ್ ಬಿಸ್ಕೆಟ್ ಅನ್ನೆಲ್ಲ ಚಂದ ಮಾಡಿ ಟೇಬಲ್ ಅಲ್ಲಿ ಇಟ್ಟೆಲ್ಲ ತೋರಿಸಿದ್ದೇನೆ. ಸ್ವಲ್ಪ ಹೊತ್ತು ಮಾತಾಡಿದೆ ನೋಡಿ, ಹೀಗೆ ಮಾತಾಡ್ತಿದ್ದೇನೆ, ಹಾಗೆ ಮಾತಾಡಿದ್ದೇನೆ ಹೊರಡುವಾಗ. ಆ ವಿಡಿಯೋವೇ ಇಲ್ಲ. ನಾನು ಡಿಲೀಟ್ ಮಾಡಿದ್ದೀನಿ. ಸ್ವೀಟಿಗೆ ತೋರಿಸ್ತಿದ್ದೇನೆ ಎಲ್ಲಿ ಉಂಟು, ನೀನು ಅದನ್ನು ಸೆಟ್ಟಿಂಗ್ ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ. ಅವಳ ಮೊಬೈಲ್ ಅಲ್ಲಿ ಕೂಡ ನಾವು ಟ್ರಾನ್ಸ್ಫರ್ ಮಾಡ್ತೇವೆ, ಅದನ್ನು ನೋಡಿ. ಅದ್ರಲ್ಲಿ ಈ ಜನ ಎಂತ ಗೊತ್ತ, ಅಲ್ಲಿ ಆನೇ ಆಗ್ಲಿಲ್ಲ ಕ್ಯಾಮರಾ. ಈಗ ಇರ್ತದ ಮಾತ್ರ, ಅಲ್ಲಿ ಕ್ಯಾಮರಾ ಆನ್ ಇಲ್ಲ. ಎಂತ ಅವಸ್ಥೆ ವಿಡಿಯೋ ಅನ್ನು ಕಂಪ್ಲೀಟ್ ಎಲ್ಲಿ ಆಗ್ತದೆ, ಅದು ಹೋಯ್ತು ಕಟ್ಟ. ತುಂಡು ವಿಡಿಯೋ ಇಲ್ಲ, ಕಟ್. ಮತ್ತೆ ಕಾರಲ್ಲಿ ಹೋದ ವಿಡಿಯೋ ಬಂದಿದೆ, ಅದೇ ಹೇಗೆ ಬಿಸಾಡಬೇಕು, ಇಡಿ ಮಾತ್ರ ಇಡಬೇಕು. ಅದನ್ನು ನಾನೇ ಮಾಡಿದ್ದು, ಕಾರಲ್ಲಿ ಹೋಗುವ ವಿಡಿಯೋ ಗೊತ್ತುಂಟು, ಅದು ನಾನೇ ಮಾಡಿದ್ದೆ. ಎಂತ ಅವಸ್ಥೆ ನೋಡಿ ಅಂತೆ. ಇವರನ್ನು ನಂಬಿಕೊಂಡು ನಮ್ಮ ಇಂದಿನ ಜನ ಹೇಗಿರ್ತಾರೆ, ನಮ್ಮ ಇಂದಿನ ಜನ ಹೇಗಿರ್ತಾರೆ ಕ್ಯಾಮರಾದ ಹಿಂದೆ ನೋಡಿ ಏನ್ ನಡೀತಾ ಉಂಟು. ನಾವೀಗ ಇದನ್ನು ಕೂಡ ಬರ್ತಾ ಇದ್ದೇನೆ, ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಈಗ ಮಾತಾಡುದು. ಯಾಕಂದ್ರೆ ಅಲ್ಲಿ ವಿಡಿಯೋ ನೋಡ್ಬೇಕು, ಬರ್ತಾ ಇದ್ದೇನೆ ಅಂತ. ಯಾಕೆ ಎನರ್ಜಿ ಲಾಸ್ ಆಗ್ಬೋದು. ಅದೆಂತ ಮೈಕ್ ಇಟ್ಟದ? ಹಲೋ, ಮೈಕ್ ಟೆಸ್ಟಿಂಗ್. ಹಲೋ, ಅದು ನಮ್ಮ ಎಸಿದು ಕೆಳಗೆ ಹಾಕಿದ್ದು ಗಡಿಗಡಿ ನಂಗೆ ತೆಗಿಲಿಕ್ಕೆ. ನಮ್ಮ ಎಸಿ ನೋಡಿ, ಸಿಡಿಲು ಬರುವ ತೆಗಿಲಿಕ್ಕೆ ಅದು ಶುರು ಆಗ್ತದಲ್ಲ, ಇನ್ನು ಬರ್ತದೆ ಕರ್ಮ. ಈಗಲೇ ಸೆಕೆ ಆಗ್ತಾ ಉಂಟು, ಅದಕ್ಕೆ ಬೇಗ ಬೇಗ ಹಾಕಿ ಹೊರಡು. ನೋಡಿ ಇಲ್ಲಿ ನೋಡಿ, ಮಕ್ಕಳ ಡ್ರೆಸ್ ಉಂಟು, ಅದನ್ನು ತಗೊಂಡು ಹೋಗಿ ಅವರೇ ಹೋಗ್ಲಿ ಅಂತ ಹೇಳ್ತಿದ್ದಾರೆ ನೋಡಿ. ಮಕ್ಕಳದೆಲ್ಲ ಇಲ್ಲಿ ಮಕ್ಕಳದೆಲ್ಲ ತುಂಬಿ ಸಿಕ್ಕಿದ್ದಾರೆ. ಮಕ್ಕಳು ಫಿಟ್ಟಿಂಗ್ ಅಂತ ಎಂತ ಅಂತ ಗೊತ್ತಿಲ್ಲ. ಕೇಳುವಾಗ ಹೇಳ್ತಾರೆ ಟೈಲರ್ ಅಲ್ಲಿ ಎಂತ
ಟೈಲರಲ್ಲಿ ಉಂಟು, ಓಲ್ಡ್ ಉಂಟು, ಅವರು ಬರ್ತಿರ್ತದಂತೆ, ನನಗೆ ಗೊತ್ತಿಲ್ಲ. ಈ ನನ್ನ ಮಕ್ಕಳು ಅಲ್ಲಿ ಉಂಟು ಅಂತ ಹೇಳಿದ್ದಾರೆ. ಇಂಥ ಉಂಟ ವಿಡಿಯೋ ಮಾಡಿ ಅಂತ ಹೇಳಿದ್ರು ಇವರ ಹತ್ರ. ಇಂದವಿಗೆ ಟೈಲರ್ ಶಾಪ್ ಇರುವುದಲ್ಲ ವಿಡಿಯೋ ಮಾಡಿ ಅಂತ, ಇವರು ಕೂಡ ಟೈಲರ್ ಹತ್ರ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಅವ್ರ ಹತ್ರ ಮಾತಾಡ್ಕೊಂಡಿದ್ದೆ ಹಾಗೆ. ದೊಡ್ಡದಾಗ್ತದಾ? ಅಲ್ಲ, ಅದು ಕ್ವಾಲಿಟಿ ಅಷ್ಟು ಇದಿಲ್ಲ. ಅವ್ರಿಗೆ ಕೋಟನ್ ಬೇಕಂತ ಅವ್ರಿಗೆ. ಒಂದು ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಹೋದದ್ದು. ಇಲ್ಲಿ ಮನಸ್ಸು ಚೇಂಜ್ ಆಯಿತು, ಮನೆಗೆ ಎಂತ ಮನಸ್ಸು ಚೇಂಜ್ ಆಯಿತು. ನೋಡುವ ಸಾರಿ ಎಲ್ಲ ನೋಡುವ ಸರಿಗೆ ಆಗಿದೆ. ನಿಮ್ಮನ್ನು ಕರ್ಕೊಂಡು ಹೋಗ್ಬಾರ್ದು, ಅದಕ್ಕೆ ಗಂಡಸರೇ ಬರೋದು ಯಾವಾಗಲೂ. ದೀಪಾವಳಿಗೆಲ್ಲ ಆಫರ್ ಉಂಟಂತೆ, ಬೇಗ ಬೇಗ ಬನ್ನಿ, ಮತ್ತೆ ಬೇಗ ಆಗ್ತದೆ. ನನ್ನ ವೀಡಿಯೋ ಬರೋವಾಗ ಲೇಟ್ ಆಗ್ತದೆ, ಅದನ್ನು ಮೊದಲು ಹಾಕೋ. ಎಲ್ಲ ಆಫರ್ ಉಂಟು, ಹಾಗೆ ನೋಡು. ನನ್ನ ಹಸ್ಬೆಂಡ್ ನೋಡಿದ ತಕ್ಷಣವೇ ಅವರಿಗೆ ಇದೇ ಅಲ್ಲಿದ್ದಾರೆ, ಇದೇ ಸಾರಿ ಚೆಂದ ಉಂಟು ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಈಗ ಕೊಟ್ಟು ಬಂದದ್ದು 2 ಬ್ಲೌಸ್ ಸ್ಟಿಚ್ ಮಾಡಿ ಹೊಸ ಸಾರಿಗೆ. ಇದನ್ನು ನೋಡಿದ್ರು ಇದೇ ಬೇಕಂತ ಹೇಳ್ತಾರೆ. ಡಿಸೈನ್ ಆಗಿ ತುಂಬ ಇಷ್ಟ ಆಯ್ತು ಅಂತ. ಚೆನ್ನಾಗಾಗ್ತದ ನೋಡಿ ಗೈಸ್. ಈಗ ಬಂದದ್ದು ನಾವು ನೋಡಿ ತರಕಾರಿ ಎಲ್ಲ. ಇದು ಸಾರಿ ನೋಡಿ, ಇದು ಸಾರಿ ತೆಗಿಬೇಕು ಕವರಿಂದ. ಈ ತರಕಾರಿ ಕವರ್ ತೆಗಿರೊಮ್ಮೆ, ಇನ್ನು ಸಾರಿ ತೋರಿಸಲ್ಲಪ್ಪ. ನೋಡಿ ನಾನು ಬೇಗ ಹೇಳಿದ್ರು ಕೂಡ ಹಸ್ಬೆಂಡ್ ಎತ್ತು ಕೊಟ್ಟ ಸಾರಿ. ನೋಡಿ ಸಾರಿ ಒಳ್ಳೆ ಕುಂಕುಮ ಕಲರ್ನ ಸಾರಿ ನೋಡಿ. ಇವರಿಗೆ ತುಂಬ ಇಷ್ಟ ಆಯ್ತು. ಹಾಗೆ ಇವರೊಂದು ಪ್ರೀತಿಯನ್ನು ತೆಗೆದು ಕೊಡುವಾಗ ನಾನು ಯಾಕೆಲ್ಲ ಬೇಡ ಹೇಳೋದು, ಅವರೇ ಚಾಯ್ಸ್ ಮಾಡಿದ್ದು. ಇದು ತೋರಿಸಿ, ಇದು ಗ್ರೀನ್, ಇದು ಬ್ಲೌಸ್ ಹೀಗೆ. ಇದು ನೋಡಿ, ಇದು ಬ್ಲೌಸ್ ಗ್ರೀನಲ್ಲಿ ಕಾಂಬಿನೇಷನ್ ಒಳ್ಳೆ ಉಂಟು. ಆಮೇಲೆ ಇದು ಪಿಂಕ್ ಇದು ಕ್ಯಾಮರಾದಲ್ಲಿ ಹಾಗೆ ಕಾಣ್ತಾ ಉಂಟು, ಅದ್ರ ಗ್ರ್ಯಾಂಡ್ ಉಂಟು. ಫುಲ್ ಡಿಸೈನ್, ಫುಲ್ ಡಿಸೈನ್. ಎಂತ ಓಡುದು ಇಲ್ಲಿಗೆ ನೀವು? ಕುಂಕುಮ ಹೇಳಿ, ಕುಂಕುಮ ಕುಂಕುಮ ಕಲರ್ ಅಂತ. ಅವಳು ಇರ್ಲಿ ಅವಳು ನೋಡಿ, ಅವಳು ಬಂದ ಸ್ಟೈಲ್ ನೋಡಿ. ಅಲ್ಲಿಂದ ಜಂಪ್ ಮಾಡಿ ಕಿಟಕಿಯಿಂದ ಹಾರಿ ಬಂದ್ಲು ನೋಡಿ. ಕಿಟಕಿಯಿಂದ ನಾನು ಡೋರ್ ಹಾಕಿದ್ದು ಫ್ರಂಟ್, ಬರಬೇಡ ನೋಡಿ. ಅವಳು ಕಿಟಕಿಯಿಂದ ಎಲ್ಲಿ ನೋಡು ಹಾರ್ಕೊಂಟು. ಹಾಗೆ ತೆಗಿ ಅಂತ ಹೇಳಿದರು, ಚೊರೆ ಮಾಡಿದರು. ನಿಜವಾಗಿ ನನಗೆ ಸಾರಿ ಎಲ್ಲ ಕೊಟ್ಟು, ಬ್ಲೌಸ್ ಎಲ್ಲ ಕೊಟ್ಟು ಬಂದದಲ್ಲ ಹೊಸ ಸಾರಿ, ಅವರಿಗೆ ಇದು ತುಂಬ ಇಷ್ಟ ಆಯ್ತಂತೆ. ಡಿಸ್ಪ್ಲೇಗೆ ಹಾಕಿದ್ರು, ಇದೇ ತೆಗಿ ಅಂತ ಹೇಳಿದರು. ಇರಲಿ, ನನ್ನ ಚಾನ್ಸ್. ದೀಪಾವಳಿಗೆ 2 ಸಾರಿ ಆಯಿತು. ಈಗ ಕೊಟ್ಟು ಬಂದದ್ದು ಬ್ಲೌಸ್. ಹಾಗೆ ಇಲ್ಲಿ ತರಕಾರಿ ಎಲ್ಲ ಆಯಿತು, ಜೋಳ ಎಲ್ಲ ಬಂದಿತ್ತು. ಇದೆಲ್ಲ ತರಕಾರಿ ಫ್ರೆಂಡ್ಸ್, ಫುಲ್ ಉಂಟು ತರಕಾರಿ ಎಲ್ಲ. ತರಕಾರಿ ಜೋಳ ಎಲ್ಲ ಈಗ ಫ್ರೆಶ್ ಬಂದದಂತೆ ತರಕಾರಿ, ಜೋಳ ಎಲ್ಲ. ಹಾಗೆ ಅದನ್ನೆಲ್ಲ ತಗೊಂಡಿದ್ದು. ಅಂಜಲು ಮಸಾಲ ಫ್ರೈ ತಂದಿದ್ದೆ. ನಾನು ಹೇಳಿದೆ ಆಮ್ಲೆಟ್ ಮಾಡಿ ಕೊಡ್ತೇನೆ ಅಂತ. ಅನ್ನ ಪದಾರ್ಥ ಉಂಟು, ಅನ್ನ ಮತ್ತು ಬಸಳೆ ಬೇಳೆ ಮಾಡಿದ್ದು. ಅದೇ ಅವರೇ ಮಾಡಿದ್ದು ಬೆಳಿಗ್ಗೆ ಮಕ್ಕಳಿಗೋಸ್ಕರ. ಬಸಳೆ ಮತ್ತು ಬೇಳೆ ಒಂದು ಗಸಿ ಮಾಡಿದ್ದೇವೆ. ಮತ್ತು ನಾನು ಹೇಳಿದೆ ಆಮ್ಲೆಟ್ ಮಾಡಿ ಕೊಡ್ತೇನೆ, ಅವರಿಗೆ ಬೇಡ ಅಂಜಲ್ ಫ್ರೈ ತಗೊಳ್ಳೋ ಅಂತ. ಅವರಿಗೆ ಏನೋ ಆಸೆ ಇದೆ ಅಲ್ಲ, ಅಂಜಲ್ ಫ್ರೈ ಅದು ಮಾಡಲಿಕ್ಕೆ ಲೇಟ್ ಆಗ್ತದಲ್ಲ, ಹಸಿವೆ ಆಗ್ತದೆ ಅಂತೇಳಿ. ಟೈಮು ಎಷ್ಟು 1:15 ಆಯಿತು ಫ್ರೆಂಡ್ಸ್. ನಾವಿನ್ನು ಊಟ ಮಾಡ್ತೇವೆ. ಪದಾರ್ಥ ಬಿಸಿಗೆ ಇಡಿ ಹಾಗೆ ಇಡಿ. ಮತ್ತು ಅಂಜಲ್ ಇಲ್ಲಿ ಉಂಟು ರೀ, ಹೇಗೆ ಉಂಟು ನೋಡಬೇಕು. 2 ಅಂಜಲು ತಂದಿದ್ದೀವಿ. ಅಂಜಲು ಎಷ್ಟುಂಟು ನೋಡೋ, ಇನ್ನೊಂದು ನೋಡೋ ಪೀಸ್. ಕೈ ತುಂಬಿದ್ದೀರಲ್ಲ. ನೋಡಿ ನನಗೆ ಮತ್ತೆ ಸಜ್ಜೆ ಮಾಡಿದ್ದೀವಿ. ಅಂಜಲು ಮಸಾಲ ಫ್ರೈ, ಅಂಜಲ್ ಇನ್ನು ಊಟ ಮಾಡ್ತೇವೆ ಗೈಸ್. ಮತ್ತು ಈವ್ನಿಂಗ್ ಸಿಗುವ. ಈವ್ನಿಂಗ್ ಇವಳಿಗೆ ಹಸಿವು ಆಗ್ತದೆ, ಇವಳಿಗೆ ಊಟ ಆಗ್ತದೆ ಈಗ.